ಹಾಯ್ ನಮಸ್ತೆ. ಈಗ ನೋಡ್ತಿದ್ದೀರಲ್ಲ, ಈ ಒಂದು ಪ್ರಾಪರ್ಟಿ 5 ಗುಂಟೆ ಬರುತ್ತೆ. 5 ಗುಂಟೆ ಜಾಗ ಕ್ಲಿಯರ್ ಆಗಿದೆ, ಆಲ್ರೆಡಿ ರಿಜಿಸ್ಟರ್ಡ್ ಆಗಿರೋದು. ಮುಂಚೆ ಬೇರೆಯವ್ರದ್ದು ಜನರಲ್ ಪ್ರಾಪರ್ಟಿ ಇತ್ತು, ಅವರಿಂದ ಇವರು ಪರ್ಚೇಸ್ ಮಾಡಿದ್ದಾರೆ ಈ ಪ್ರಾಪರ್ಟಿನ. ಸೊ ಈಗ ಇವರು ಸೇಲ್ ಮಾಡ್ತಿದ್ದಾರೆ. ಅವರು ಬೇರೆ ಇನ್ನೊಂದು ದೊಡ್ಡ ಜಾಗ ತೊಗೋಬೇಕು ಅಂತ ಇದನ್ನು ಸೇಲ್ ಮಾಡ್ತಿದ್ದಾರೆ. ಟೋಟಲ್ 5 ಗುಂಟೆ ಬರುತ್ತೆ. ಸೊರಬದಿಂದ 4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಈ ಜಾಗಕ್ಕೆ, ತುಂಬ ಹತ್ತಿರ ಇದೆ. ಸೊ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಸೊರಬ ಬಸ್ ಸ್ಟ್ಯಾಂಡಿಂದ ಕರೆಕ್ಟಾಗಿ 4 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಸೊ ಇದೇನಾದ್ರು ಬೇಕು ಅಂದರೆ ಅದು ನ್ಯಾಷನಲ್ ಹೈವೇಗೆ ಬರುತ್ತೆ ಈ ಪ್ರಾಪರ್ಟಿ. ಇದು ಮೇನ್ ರೋಡಿಂದ ಜಸ್ಟ್ ಒಂದು 100 ಮೀಟ್ರ್ ಒಳಗಡೆ ಬರುತ್ತೆ ಈ ಜಾಗ. ತುಂಬ ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ. ಈಗ ಅವರು ಸೇಲ್ ಮಾಡ್ತಿದ್ದಾರೆ. ನಿಮಗೇನಾರು ಬೇಕು ಅಂದರೆ ಡಿಸ್ಪ್ಲೇ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ಆ ನಂಬರ್ ನಿಮಗೆ ಕಾಲ್ ಮಾಡಿ. ಸೊ ಈ ಒಂದು ಜಾಗದ ಪಕ್ಕದಲ್ಲಿ ಒಂದು ಆಲ್ರೆಡಿ ಒಂದು ಗೆಸ್ಟ್ ಹೌಸ್ ಎಲ್ಲ ನೀವೇನು ನೋಡ್ತಿದ್ದೀರ ಅದೇ ಮೇಯ್ನ್ ರೋಡು. ಆ ಮೇಯ್ನ್ ರೋಡಿಂದ ಒಂದು ಮಡ್ ರೋಡ್ ಬರುತ್ತೆ, ಒಂದು ಲೇಔಟ್ ಥರ ಮಾಡಿದ್ದಾರೆ. ಈ ಮಡ್ ರೋಡಲ್ಲಿ ಬಂದು ಒಂದು 100-105 ಮೀಟ್ರ್ ಬಂದರೆ ಈ ಜಾಗ ಸಿಗುತ್ತೆ. ಅದ್ರ ಪಕ್ಕದಲ್ಲಿ ಏನೇನು ಕಾಂಪೌಂಡ್ ನೋಡ್ತಿದ್ರೆ ಅದೊಂದು ಫಾರ್ಮ್ ಹೌಸ್ ಮಾಡಿದ್ದಾರೆ. ಆ ಫಾರ್ಮ್ ಹೌಸ್ ಪಕ್ಕದ್ದೇ ಈ ಜಾಗ. ತುಂಬ ಚೆನ್ನಾಗಿದೆ. ಇದೇನೋ ಬೇಕು ಅಂದರೆ ನನಗೆ ಕಾಲ್ ಮಾಡಿ, ನಾನು ತೋರಿಸ್ಕೊಡ್ತೀನಿ. ಸೊ ಪ್ರೈಸ್ ಬಂದ್ಬಿಟ್ಟು ಇದು 6.5 ಲಕ್ಷ ಹೇಳ್ತಾರೆ ಗುಂಟೆಗೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಸೊರಬದಲ್ಲಿ ನೀವು ಸೈಟ್ ತಗೊಳ್ಳೋ ದುಡ್ಡಿಗೆ ನಿಮ್ಗೆ 5 ಗುಂಟೆ ಜಾಗ ಸಿಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. 5 ಗುಂಟೆ ಟೋಟಲ್ಲು. ಸೊ ಒಂದು ನಿಮಗೆ 60-70 ಅಡಿ ಅಗಲ ಬರುತ್ತೆ, 100-120 ಅಡಿ ಉದ್ದ ಬರುತ್ತೆ. ಕಾಲ್ ಮಾಡಿ ಏನಾದರೂ ಬೇಕಾದರೆ. ಥ್ಯಾಂಕ್ ಯು.